ಕರ್ನಾಟಕ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪವನ್ನು ಇಟ್ಕೊಂಡು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನ ಪಕ್ಷದವರು ಆಗಸ್ಟ್ 5ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ. ಅವರ ಆರೋಪ ಇರುವಂತದ್ದು ಮಹದೇವಪುರ ಕ್ಷೇತ್ರ ಮತ್ತೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಈ ಬಗ್ಗೆ ಮಾತನಾಡಿಕೆ ಮಾಜಿ ಸಚಿವರು ಮತ್ತೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಬನ್ನಿ ಮಾತನಾಡ್ಸೋಣ. ಸರಿಗ ಮತಗಳ್ಳತನದ ಆರೋಪವನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. 5ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅವರ ಆರೋಪ ಮಹದೇವಪುರ ಕ್ಷೇತ್ರ, 2ನೇ ಕ್ಷೇತ್ರ ನಿಮ್ಮದೇ ಆಗಿರುವಂತಹ ವಿಧಾನಸಭಾ ಕ್ಷೇತ್ರ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಎನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್? ನಾನು ಒಂದು ಬೇಸರದಿಂದ ಒಂದು ಮಾತು ಹೇಳ್ತೀನಿ. ಕಾಂಗ್ರೆಸ್ ರಾಯರಿಗೆ, ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಮನೋರೋಗ ಬಂದಿದೆ. ಅವ್ರಿಗೊಬ್ಬರು ಮನಃಶಾಸ್ತ್ರಜ್ಞರಿಂದ ಕೌನ್ಸೆಲಿಂಗ್ ಅಗತ್ಯ ಇದೆ. ಇಷ್ಟು ದಿವಸ EVM ಸರಿ ಇಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲೂ ಕೂಡ ಛೀಮಾರಿ ಹಾಕಿಸ್ಕೊಂಡಿದ್ದಾರೆ. ಅವ್ರು ಗೆದ್ದ ಕಡೆ ಎಲ್ಲ EVM ಚೆನ್ನಾಗಿರುತ್ತೆ, ಅವರೆಲ್ಲಿ ಗೆಲ್ಲಕ್ಕಾಗೋದಿಲ್ಲ, ಅಲ್ಲಿ EVM ದೋಷ. ಈಗ ರಾಜಕೀಯ ಒಂದು ಭಾಷೆಗೆ ಒಂದು ಹೊಸ ಪದನ ಜೋಡಿಸಿದರೆ ಮತಕಳ್ಳತನ ಅಂತ. ಮತಕಳ್ಳತನ ಅಂದರೆ ಏನು ಅನ್ನೋದೊಂದು ದೊಡ್ಡ ಪ್ರಶ್ನೆ. ನಿಜವಾಗ್ಲೂ ಕೂಡ ಕಾಂಗ್ರೆಸ್ಗೆ ಮತಕಳ್ಳತನದ ಬಗ್ಗೆ ಇಷ್ಟು ದೃಢವಾದ ವಿಶ್ವಾಸ ಇದ್ದಿದ್ರೆ ಎಲ್ಲಿ ಮತಕಳ್ಳತನ ಆಗಿದೆ ಅಂತ ಅವರು ಚುನಾವಣಾ ಆಯೋಗಕ್ಕೆ ತಿಳಿಸಬೇಕಾಗಿತ್ತು. ಎಲ್ಲ ಬೂತ್ಗಳಲ್ಲಿ ಪ್ರತಿ ಪಕ್ಷದ ಬೂತ್ ಕಾರ್ಯಕರ್ತರಿರ್ತಾರೆ, ಅವ್ರಿಗೆ ಗೊತ್ತಾಗಬೇಕು ಮತಕಳ್ಳತನ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ. ನಾನು ಸುಮಾರು 14 ಲೋಕಸಭಾ ಚುನಾವಣೆಗಳನ್ನ ನೋಡಿದ್ದೀನಿ 71ರಿಂದ. 71ನೇ ಇಸ್ವಿನಲ್ಲಿ ರಾಜಾಜಿನಗರ ಬೆಂಗಳೂರು ಉತ್ತರಕ್ಕೆ ಬರ್ತಾಯಿತ್ತು. 77ರಿಂದ ಬೆಂಗಳೂರು ದಕ್ಷಿಣಕ್ಕೆ ಬಂತು. 2009ರಿಂದ ಬೆಂಗಳೂರು ಕೇಂದ್ರಕ್ಕೆ ಬಂತು. ನಾನು 77ನೇ ಇಸ್ವಿದೆ ತಗೊಂಡ್ರೆ 13 ಚುನಾವಣೆಗಳಲ್ಲಿ 12 ಚುನಾವಣೆಯಲ್ಲಿ BJP ಅಥವಾ BJP ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ. 89ನೇ ಇಸ್ವಿ ಬಿಟ್ಟರೆ ನನ್ನ ಹತ್ರ ಎಲ್ಲ ಚುನಾವಣೆದು ಕೂಡ ಮಾಹಿತಿ ಇದೆ. ಎಷ್ಟು ಜನ ಮತದಾರರಿದ್ದರು, ಎಷ್ಟು ಪೋಲಿಂಗ್ ಆಯಿತು, BJPಗೆ ಎಷ್ಟು ಬಂತು, ಕಾಂಗ್ರೆಸ್ಗೆ ಎಷ್ಟು ಬಂತು ಅಂತ. ಪ್ರತಿ ಸಲ ರಾಜಾಜಿನಗರ BJP ಅಭ್ಯರ್ಥಿಗೆ ಲೀಡ್ ಕೊಡ್ತಾ ಬಂದಿದೆ. 2014ರಿಂದ ಬಿಡಿ, ಮೋದಿಯವರು ಬಂದ ಮೇಲೆ ನಮ್ಮ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗಿದೆ. ಆದರೆ ಇವರು ಏಪ್ರಿಲ್ 2024ರಲ್ಲಿ ನಡೆದ ಚುನಾವಣೆ, ಮೇ 24ರಲ್ಲಿ ಬಂದ ಚುನಾವಣಾ ಫಲಿತಾಂಶ, ಆ ಕುರಿತು ಜುಲೈ ಕೊನೆಗೆ ಇವತ್ತು ಎತ್ತುತ್ತಾ ಇದ್ದಾರಲ್ಲ, ಇದರ ಅವರ ಮಾನಸಿಕ ದಿವಾಳಿತನನ ತೋರಿಸುತ್ತೆ. ಇದು ಇವ್ರದ್ದು ಹೇಗೆ ಅಂತಂತಂದರೆ, ಇವ್ರೇನಾದ್ರು ಅಕಸ್ಮಾತ್ ಕ್ರಿಕೆಟ್ಗೆ ಹೋದರೆ ಟಾಸ್ ಹಾಕಿದ್ರೆ ಹೆಡ್ಸ್ ಬಂದರೆ ನಾನು ಗೆಲ್ತೀನಿ, ಟೈಲ್ಸ್ ಬಂದರೆ ನೀರು ಸೋಲ್ತೀಯ ಅಂತ ಒಂದೊಂದು ಸ್ಥಿತಿ. ಇದು ದೇಶದ ಅತ್ಯಂತ ಹಳೆಯ ರಾಜಕೀಯ ಪಕ್ಷಕ್ಕೆ, 60 ವರ್ಷ ಆಳ್ವಿಕೆ ಮಾಡಿದ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ತರೋದಿಲ್ಲ. ಕೊನೆಗೂ ಮತ ಕಳ್ಳತನ ಅಂದರೆ ಏನು ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಮತ ಕಳ್ಳತನ ಇಲ್ಲಿ ಹೇಗಾಯಿತು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ನೋಡಿ, ನನ್ನ ಹತ್ರ 2009ನೇ ಇಸ್ವಿನಲ್ಲಿ ನಮ್ಮ ಹತ್ರ ಇದ್ದ ವೋಟರ್ಸು ನಾವು BJPಗೆ ಅವತ್ತು 2009ರಲ್ಲಿ ಬಂದಿದ್ದು 3,40,000. ಅದು 2000 ಸಾಂಗ್ಲಿ ಅನ್ನೋದು ಬಿಡಿ, ಒಟ್ಟು 3,40,000. 2014ರಲ್ಲಿ PC ಮೋಹನ್ ನಿಂತಾಗ 5,57,000 ಬಂದಿತ್ತು. ರಿಜ್ವಾನ್ ಅರ್ಷದ್ಗೆ 4,019 ವೋಟ್ ಬಂದಿತ್ತು. ಆಗ ಮಾರ್ಜಿನ್ನೇ ನಮಗೆ 1,37,000 ಆಯಿತು. 4,19,000. 2019ರಲ್ಲಿ PC ಮೋಹನ್ಗೆ 6,02,000 ಬಂತು. ಮತ್ತೆ ರಿಜ್ವಾನ್ ಅರ್ಷದ್ ನಿಂತರು, ಅವ್ರದ್ದು 5,31,000 ಬಂತು. ಮೊನ್ನೆ PC ಮೋಹನ್ಗೆ
6,58,000 ಬಂತು, 6,26,000 ಮನ್ಸೂರ್ ಅಲಿ ಖಾನ್ ಬಂತು. ರಾಜಾಜಿನಗರದ ಮತದಾರರನ್ನ ನಾಡಿ ಮಿಡಿತ ನಮ್ಗೆ ಗೊತ್ತಿದೆ. ಇದು ಸುಶಿಕ್ಷಿತ ಮತದಾರರ ಕ್ಷೇತ್ರ. ಇಲ್ಲಿ ಮತ ಕಳ್ಳತನ, ಮತದಾರರನ್ನ ವೋಟರ್ ಲಿಸ್ಟಿಂದ ತೆಗೆದುಬಿಟ್ಟಿದ್ದಾರೆ ಅನ್ನೋದಿದೆಯಲ್ಲ, ಇದು ನನ್ನ ಹತ್ರ ಇದೆ. ಪ್ರತಿ ಚುನಾವಣೆಯಲ್ಲಿ ಎಷ್ಟೆಷ್ಟು ವೋಟರ್ಸ್ ಇದ್ದಾರೆ ಅಂತ. ಇದು ನಿರಂತರವಾಗಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಏನು ಸೋಲ್ತಾ ಇದೆ ಅದರ ಹತಾಶೆಯ ಒಂದು ಪ್ರತೀಕ. ಆ್ಯಂಡ್ ಚುನಾವಣಾ ಆಯೋಗ ಇನ್ನಷ್ಟು ಸುಧಾರಣೆ ಆಗಬೇಕು, ಚುನಾವಣಾ ಕಾರ್ಯ ಒಟ್ಟು ಎಲೆಕ್ಟ್ರಲ್ ರಿಫಾರ್ಮ್ಸ್ ತರಬೇಕು ಅನ್ನೋದು ಎಲ್ಲರದ್ದು ಕೂಡ ಬಯಕೆ. ಆದರೆ ಚುನಾವಣಾ ಆಯೋಗ ಅವ್ರು ಮಾಡಿರೋ ಚುನಾವಣೆ ಬಗ್ಗೆ, ಚುನಾವಣಾ ರೀತಿ ಬಗ್ಗೆ ಎಲ್ಲರದ್ದು ಕೂಡ ಅಪ್ರಿಸಿಯೇಷನ್ ಇದೆ, ಇಡೀ ಪ್ರಪಂಚದಲ್ಲಿದೆ. ಅಂಥ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಬಗ್ಗೆ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು, ಆ ತಾಳಕ್ಕೆ ಕುಣಿತಾ ಇರುವ ಸಿದ್ದರಾಮಯ್ಯನವರು ಇವತ್ತು ಚುನಾವಣಾ ಆಯೋಗದ ಇಮೇಜ್ಗೆ ಇವತ್ತು ಧಕ್ಕೆ ತರ್ತಾ ಇದ್ದಾರೆ. ಜನಸಾಮಾನ್ಯರು ರಾಜ್ಯ ಸರ್ಕಾರಕ್ಕಿಂತ ಚುನಾವಣಾ ಆಯೋಗದ ಬಗ್ಗೆ ಜನಕ್ಕೆ ವಿಶ್ವಾಸ ಇದೆ. ಮತ್ತು ಈ ಚುನಾವಣಾ ಆಯೋಗ ಮತಪಟ್ಟಿ ಮಾಡೋದು ಯಾರು? BBMPಯವರು, ಸರ್ಕಾರಿ ನೌಕರರು. 2024ರಲ್ಲಿ ಯಾವ ಸರ್ಕಾರ ಆಯಿತು? ಯಾರ ನೇತೃತ್ವದಲ್ಲಿ ಆಯ್ತಿದ್ದು ಅನ್ನೋದು ಒಂದು ಪ್ರಶ್ನೆ. ಸೊ ನನಗನ್ಸುತ್ತೆ ಪ್ರತಿಭಟನೆ ಮಾಡಲಿ. ಇವ್ರ ಇಷ್ಟು ನಿಖರ ಅಂಶಗಳಿದ್ದರೆ ಬೀದಿಗಿಳಿಯ ಬದಲು ಕೋರ್ಟ್ಗೆ ಹೋಗಿ ತೋರಿಸ್ಲಿ, ಚುನಾವಣಾ ಆಯೋಗದ ಚಾಲೆಂಜ್ ಮಾಡಲಿ. ಚುನಾವಣಾ ಆಯೋಗ ಭಾಳ ಸ್ಪಷ್ಟವಾಗಿ ಮೊದಲೇನು ಹೇಳಿದ್ರು, ಬೆಂಗಳೂರು ಗ್ರಾಮಾಂತರ ಅಂದರು. ಯಪ್ಪ, ಡಾಕ್ಟರ್ CN ಮಂಜುನಾಥ್ ಕಡೆ ಗೆದ್ದಿರೋ ಕಡೆ ಹಿಂಗಾಯ್ತಾ ಅಂತ ಎಲ್ಲರೂ ಕೂಡ ಕಾಂಗ್ರೆಸ್ ಬಗ್ಗೆ ಒಂದು ರೀತಿ ಅಸಹ್ಯ ಬರೋ ರೀತಿ ನೋಡುವಾಗ ಚೇಂಜ್ ಮಾಡಿ, ಇಲ್ಲ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಸೆಂಟ್ರಲ್ಲು ಅಂತದ್ದು. ಮೊದಲೇನು ಹೇಳಿದ್ರು ಮಹಾದೇವಪುರ ಅಂದರು, ಈಗ ರಾಜಾಜಿನಗರ ಅಂತ ಇದೆ. ನೆಕ್ಸ್ಟ್ CV ರಾಮನ್ ನಗರ ಸೇರಿಸ್ಬೋದು. ಎಲ್ಲೆಲ್ಲ ಇವರು ಕಡಿಮೆ ಮೌತ್ ಬಂದಿದೆ ಅಲ್ಲೆಲ್ಲರೂ ಕೂಡ ಮತಗಳತನ. ಎಲ್ಲೆಲ್ಲೇ ಅವ್ರು ಗೆದ್ದಿದ್ದಾರೆ ಅಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರೋ ಭರಪೂರ ಬೆಂಬಲ. ಈ ಧೋರಣೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸರಿ ಹೋಗೋದಿಲ್ಲ. ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಆಯಿತು. ಅವ್ರಿಗೆ ಅಬಂಡೆಂಟ್ ಕಾಮನ್ ಸೆನ್ಸ್ ಇದೆ, ಮತದಾರರ ಮನಸ್ಥಿತಿ ಏನು ಗೊತ್ತಿದೆ ಅಂತ. ಆದರೆ ರಾಹುಲ್ ಗಾಂಧಿಯವ್ರ ಬಗ್ಗೆ ಇರುವ ಟ್ರಸ್ಟ್ಗಿಂತ ಮತದಾರರ ಬಗ್ಗೆ ಟ್ರಸ್ಟ್ ಕಡಿಮೆ ಇರೋದು, ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಕಡಿಮೆ ಇರೋದು, ಇದು ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿನ ಹೊಂದಿರೋದು ನಾವು ಹೊಂದಿದ್ದೀವಲ್ಲ, ನಮಗೆ ನಾವೇ ಇವತ್ತು ಕನಿಕರ ಪಡಬೇಕಾಗತ್ತೆ. ಸರ್, ಅವರು ಪ್ರತಿಯೊಂದು ಚುನಾವಣಾ ಸಂದರ್ಭದಲ್ಲೂ ಈ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಈಗ ಬಿಹಾರದಲ್ಲಿ ಚುನಾವಣೆ ಇದೆ, ಸೊ ಕರ್ನಾಟಕಕ್ಕೆ ಬರ್ತಿದ್ದಾರೆ. ನೀವು ಹೇಳಿದಾಗೆ ಚುನಾವಣೆ ಆಗಿ 1.5-1.25 ವರ್ಷ ಆಯಿತು, ಇಷ್ಟು ದಿನ ಬರ್ತಿದ್ದವ್ರು ಈಗ ಹೇಳ್ತಾರೆ ನಾವು ರಿಸರ್ಚ್ ಮಾಡಿದ್ದೀವಿ, ನಮ್ಮ ಹತ್ರ ಅಂಕಿಅಂಶಗಳಿದ್ದಾವೆ, ರಾಹುಲ್ ಗಾಂಧಿ ರಿಲೀಸ್ ಮಾಡ್ತಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳ್ತಿದ್ದಾರೆ. ಈಗ ನಾವು ಪ್ರತಿ ಚುನಾವಣೆಯಲ್ಲಿ ನೋಡ್ತೀವಿ, ಸತ್ತೋಗಿರೋರು ಹಂಗೆ ಉಳಿದಿರ್ತಾರೆ, ಬದುಕಿರೋರು ಸಹ ಕಾಣೆಯಾಗಿದೆ. ನಾವು ಪ್ರತಿ ಚುನಾವಣೆ ಹೇಳ್ತಾ ಬರ್ತೀವಿ, ಮತದಾರ ಪಟ್ಟಿ ಒಂದು ಶುದ್ಧೀಕರಣ ಆಗಬೇಕು, ನಿಜವಾದ ಮತದಾರರು ಬಂದು ವೋಟ್ ಹಾಕಬೇಕು. ಸೊ ಆ ಹಿನ್ನೆಲೆಯಲ್ಲಿ ಎಲ್ಲ ಪಾರ್ಟಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಹೇಳ್ತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಬಿಹಾರದಲ್ಲಿ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅದನ್ನ ತೊಗೊಂಡಿದೆ. ಅದರಲ್ಲಿ 30 ಲಕ್ಷಕ್ಕೂ ಏನು ಹೆಚ್ಚು ತೀರೋಗಿರೋ ಮತದಾರರನ್ನ ಕಂಡುಹಿಡಿದಿದ್ದಾರೆ. ಇನ್ನು 3-4 ಕಡೆ ಹೆಸರಿದ್ದಿದ್ದನ್ನ ಕಂಡುಹಿಡಿದಿದ್ದಾರೆ. ಈ ರೀತಿ ಆಗಿದೆ. ಮತ್ತು ಅವ್ರು ಹೇಳ್ತಾರೆ ಇನ್ನೂ ಕರಡು, ಇದು ಫೈನಲ್ ಬರಬೇಕು, ಫೈನಲ್ ಬಂದ ಮೇಲೆ ಹೇಳಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಹಾರದ ಇಟ್ಕೊಂಡವರು ಇವತ್ತು ಇಡೀ ದೇಶದಲ್ಲಿ ಒಂದು ಗುಮಾನಿ ಎಬ್ಬಿಸ್ತಾ ಇದ್ದಾರೆ. ಮೊದಲನೇ ಗುಮಾನಿ ಮತ ಕಳ್ಳತನ, ಎರಡನೇ ಗುಮಾನಿ ಮತ ಕಳ್ಳತನದಿಂದ BJP ಗೆಲ್ತಾ ಇದೆ ಅಂತ, ಮೂರನೇ ಗುಮಾನಿ ಚುನಾವಣಾ ಆಯೋಗದ ಮೇಲೆ. ಈ ಮೂರೂ ಗುಮಾನಿ ನಾನು ಆಗದೆ ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ ಯಾವ ಆಳಕ್ಕೆ ಇವತ್ತು ಇಳಿದಿದೆ, ಹತಾಶತನೆಯ ಪರಾಕಷ್ಟೆ ಮುಟ್ಟಿದೆ. ಅವ್ರು ವಾಸ್ತವಾಂಶ ನೋಡೋಕ್ಕೆ ಸಿದ್ಧ ಇಲ್ಲ. ದೇ ಸಫರ್ ಫ್ರಮ್ ಸಮ್ ಮೆಂಟಲ್ ಡಿಸಾರ್ಡರ್. ಇದಕ್ಕೆ ಅವರು ನಿಜವಾಗ್ಲೂ ಕೂಡ ಒಂದು ಕೌನ್ಸಿಲಿಂಗ್ ಅಗತ್ಯ ಇದೆ. ಕಾಂಗ್ರೆಸ್ ಅವರು ಹೇಳ್ತಿರೋದು BJP ಅವ್ರಿಗೆ ಯಾಕೆ ನಾವು ಮಾಡ್ತಿರೋ ಚುನಾವಣಾ ಆಯೋಗದ ವಿರುದ್ಧ, ಅವರು ಸಂವಿಧಾನವಾಗಿ ನಡ್ಕೊಳ್ತಾ ಇಲ್ಲ, ಫ್ರೀ ಹ್ಯಾಂಡ್ ಆಗಿ ಚುನಾವಣಾ ಆಯೋಗವನ್ನ ಕೆಲಸ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಬಿಡ್ತಿಲ್ಲ, ಇದರ ವಿರುದ್ಧ ನಮ್ಮ ಹೋರಾಟ ಅನ್ನುವಂಥದ್ದು ಅವರ ಆರೋಪ. ಕಾಂಗ್ರೆಸ್ ಅವರು ಎಂತೆಂಥ ಚುನಾವಣಾ ಆಯುಕ್ತರನ್ನ ಮಾಡಿದ್ರು ಅಂತ ನನಗೆ ಚೆನ್ನಾಗಿ ನೆನಪಿದೆ. ನವೀನ್ ಚಾವ್ಲಾ ಅಂತ ಒಬ್ಬರನ್ನ ಚುನಾವಣಾ ಆಯೋಗದ ಮುಖ್ಯಸ್ಥರು ಮಾಡಿದರು.
ಈ ನವೀನ್ ಚಾವ್ಲಾ ಯಾರು ಅನ್ನೋದು ಸ್ವಲ್ಪ ಹಿನ್ನೆಲೆ ನೋಡಲಿ. ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಸಾಮಾನ್ಯ ವ್ಯಕ್ತಿಗೆ, ಯಾವ ಸಾಮಾನ್ಯ ವ್ಯಕ್ತಿಯ ಮತದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಗೆಲ್ತವೆ, ಆ ವ್ಯಕ್ತಿಗೆ ಇವತ್ತು ನಂಬಿಕೆ ಇದೆ. BJPಯವರು ಯಾಕೆ ಎತ್ತುತ್ತಾ ಇದ್ದಾರೆ, ಯಾಕೆ ನಾವು ಪ್ರತಿಕ್ರಿಯಿಸ್ತಾ ಇದ್ದೀವಿ ಅಂದರೆ, BJPಯವರು ಗೆದ್ದಿರೋ ಕಡೆ ಮಾತ್ರ ಇವರು ಪ್ರಶ್ನೆ ಮಾಡ್ತಾರೆ, ಕಾಂಗ್ರೆಸ್ ಅವರು ಗೆದ್ದಿರೋ ಕಡೆ ಎಲ್ಲ ಚೆನ್ನಾಗಿದೆ ಅಂತ ಏನು ಒಂದು ನೆರೆಟಿವ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ನೆರೆಟಿವ್ ಬಗ್ಗೆ ಇರೋದು. ವಿಶೇಷವಾಗಿ ನಾನು ಸುರೇಶ್ ಕುಮಾರ್ ಆಗಿ, ರಾಜಾಜಿನಗರದ ಶಾಸಕನಾಗಿ, ಇದು ರಾಜಾಜಿನಗರ ಒಟ್ಟು ಮತದಾರರಿಗೆ ಅವ್ರು ತೋರಿಸ್ತಾ ಇರುವ ಒಂದು ಅವಮಾನ, ಅವರು ಮಾಡ್ತಾ ಇರುವ ಒಂದು ಅನ್ಯಾಯ. ರಾಜಾಜಿನಗರನ ನಾನು ಇವರೆಲ್ಲರಿಗಿಂತ ಮುಂಚೆ ನಾನು ನೋಡ್ಕೊಂಡ್ಬಂದಿದ್ದೀನಿ. ನನಗೆ ವೋಟಿಂಗ್ ರೈಟ್ ಬರೋಕ್ಕಿಂತ ಮುಂಚೆ ನಾನು ನೋಡ್ಕೊಂಡ್ಬಂದಿದ್ದೀನಿ. ಯಾವ ರೀತಿ ಇವರು ನಾವು ಸೋತಿದ್ದೀವಿ, 78 ಅಸೆಂಬ್ಲಿ ಸೋತಿದ್ದೀವಿ, 83 ಅಸೆಂಬ್ಲಿ ಸೋತಿದ್ದೀವಿ, 85 ಅಸೆಂಬ್ಲಿ ಸೋತಿದ್ದೀವಿ, 89 ಅಸೆಂಬ್ಲಿ ಸೋತಿದ್ದೀವಿ, 2004 ಅಸೆಂಬ್ಲಿ ಸೋತಿದ್ದೀವಿ. ಅದೇ ಥರ ಗೆದ್ದು ಇದ್ದೀವಿ, 6 ಸಲ ಇಲ್ಲಿ ಗೆದ್ದಿದ್ದೀವಿ. ಸೊ ಈ ಹಿನ್ನೆಲೆಯಲ್ಲಿ BJP ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ, ಪ್ರಜಾತಂತ್ರ ವ್ಯವಸ್ಥೆ ಬಗ್ಗೆ ನಂಬಿಕೆ ಉಳ್ಳವರಾಗಿ, ಆ್ಯಂಡ್ ಮತದಾರರ ತೀರ್ಪಿಗೆ ಸದಾ ನಾವು ತಲೆಬಾಗಿ, ನಾವು ಸೋತಿದ್ದೀವಿ. ಈ ಸಲ ಪಾರ್ಲಿಮೆಂಟಲ್ಲಿ ನಾವು ಎಷ್ಟು ಗೆಲ್ಲಬೇಕಾಗಿತ್ತೋ ಕಡಿಮೆ ಆಯಿತು. ನಾವೇನು ಟೀಕೆ ಮಾಡಲಿಲ್ಲ, ನಾವು ಆಯಿತು ವಿನಮ್ರವಾಗಿ ಸ್ವೀಕರಿಸಿ ನಾವು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಈ ಥರ ಆತ್ಮಾವಲೋಕನ ಮಾಡ್ಕೊಳ್ಳೋದು ಬಿಟ್ಟು ಕಾಂಗ್ರೆಸ್ ಅವರು ಬರೀ ಎಲ್ಲಿ ರಾಹುಲ್ ಗಾಂಧಿಗೆ, ಎಲ್ಲಿ ಸೋನಿಯಾ ಗಾಂಧಿಗೆ, ಎಲ್ಲಿ ಗಾಂಧಿ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಒಂದು ಪ್ರಯತ್ನನ ನಿರಂತರವಾಗಿ ಮಾಡ್ತಾರೆ. ಈ ರೀತಿ ನೆರೆಟಿವ್ನ ಸೃಷ್ಟಿ ಮಾಡ್ತಿದ್ದಾರೆ. ಸರ್, ಈಗ ಅವರು ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಪ್ರಮುಖವಾಗಿ ಮಹದೇವಪುರ ಕ್ಷೇತ್ರ ಮತ್ತು ರಾಜಾಜಿನಗರ ಕ್ಷೇತ್ರ ಅಂತ. ನೀವು ರಿಸರ್ಚ್ ಮಾಡಿದ್ರೆ ಹಾಗಾದ್ರೆ ರಾಹುಲ್ ಗಾಂಧಿ ಅಥವಾ ಸಿದ್ದರಾಮಯ್ಯ ಅಥವಾ DK ಶಿವಕುಮಾರ್ ಯಾರೇ ಬಂದರೂ ಕೂಡ ಅವ್ರ ಜೊತೆ ಸವಾಲನ್ನು ಸ್ವೀಕಾರ ಮಾಡಿ ರೆಡಿನ ನೀವು? ಈಗ ನಾನು ಐ ವೆಲ್ಕಮ್ ಇಟ್, ನಾನು ಸಿದ್ಧ. ಪ್ರತಿ ಚುನಾವಣೆಯಲ್ಲಿ ಇಲ್ಲಿ ಎಷ್ಟು ಮತದಾರರು ಇದ್ದರು 2009ರಿಂದ, ಆ ಮತದಾರ ಇನ್ಕ್ರೀಸ್ ಆಗಿದ್ದರೆ ಕಾರಣ ಏನು, ಡಿಕ್ರೀಸ್ ಆದರೆ ಕಾರಣ ಏನು, ಎಷ್ಟು ಡಿಲೀಷನ್ ಮಾಡಿದ್ದಾರೆ, ಎಷ್ಟು ಅಡಿಷನ್ ಮಾಡಿದ್ದಾರೆ, ನಾನು ಫ್ಯಾಕ್ಟ್ಸ್ ತರ್ತೀನಿ, ಅವರು ತರಲಿ. ಎಷ್ಟು ಡಿಲೀಷನ್ನು ಯಾರು ಮಾಡಿಸಿದ್ದಾರೆ ಅದು ಒಂದು ಚರ್ಚೆ ಆಗಲಿ. ಈ ಚರ್ಚೆ ಆಗೋದಕ್ಕೆ BJPಯ ಒಬ್ಬ ಕಾರ್ಯಕರ್ತನಾಗಿ, BJPಯ ಶಾಸಕನಾಗಿ, ಜೊತೆಗೆ ಯಾರಿಲ್ಲಿ ಗೆದ್ದಿದ್ದಾರೆ ನಮ್ಮ ಲೋಕಸಭಾ ಸದಸ್ಯರು PC ಮೋಹನ್, ಅವ್ರನ್ನೂ ಕೂಡ ಕೂಡಿಸ್ಕೊಂಡು ಇವ್ರ ಜೊತೆ ನಾನು ಚರ್ಚೆಗೆ ರೆಡಿ ಇದ್ದೀನಿ. ಅವರು ಬಹಿರಂಗ ಚರ್ಚೆಗೆ ಬರಲಿ. ಈ ರೀತಿ ಫ್ರೀಡಮ್ ಪಾರ್ಕು, ಬೀದಿಲಿ ಇಳಿಯೋದು, ಅದಕ್ಕಿಂತ ಒಂದು ವೇದಿಕೆ ಮುಖಾಂತರ ಚರ್ಚೆ ಆಗಲಿ ಅಂತ ನಾನು ರೆಡಿ ಇದ್ದೀನಿ. ಕೊನೆಯದಾಗಿ ಸರ್, ರಾಹುಲ್ ಗಾಂಧಿಗೆ ಸಂಕಷ್ಟ ಬಂದಾಗೆಲ್ಲ ಕರ್ನಾಟಕ ಕಡೆ ಮುಖ ನೋಡ್ತಾರೆ ಅನ್ನುವಂಥ ಆರೋಪಗಳು. ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ, ಅದು ಮತಗಳ್ಳತನ, ಅದು BJPಯಿಂದ ಆಗ್ತಿದೆ, ಕೇಂದ್ರ ಚುನಾವಣಾ ಆಯೋಗನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ. ಕೊನೆಯದಾಗಿ ಕಾಂಗ್ರೆಸ್ನ ಈ ಹೋರಾಟದ ಮನಸ್ಥಿತಿಗೆ ಏನು ಹೇಳ್ತೀರಾ? ನೋಡಿ, ಅವ್ರು ಫಸ್ಟ್ ಏನು ಹೇಳಿದ್ರು, ಮಹದೇವಪುರದಿಂದ ನಾವು ಫ್ರೀಡಮ್ ಪಾರ್ಕಿಗೆ ಪಾದಯಾತ್ರೆ ಮಾಡ್ತೀವಿ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ. ನಾನು ತಕ್ಷಣ ನಂದು ಪ್ರತಿಕ್ರಿಯೆ ಕೊಟ್ಟೆ. ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಬಿಟ್ಟು ಇನ್ನೆಲ್ಲೂ ಕೂಡ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ. ಮಹದೇವಪುರದಿಂದ ನೀವು ಮಾಡಿದ್ರೆ ನೀವು ಅವಕಾಶ ಕೊಡ್ತೀರಾ, ನೀವು ರಾಹುಲ್ ಗಾಂಧಿಯವ್ರಿಗೆ ಅವಕಾಶ ಕೊಟ್ಟರೆ ನಾವು ತೀರ್ಮಾನಕ್ಕೆ ಬರಬೇಕಾಗತ್ತೆ, ರಾಹುಲ್ ಗಾಂಧಿ ಈಸ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್ ಅಂತ. ಮತ್ತು ಆ ರಸ್ತೆಯಲ್ಲಿ ಬಂದರೆ ಏನೇನು ಟ್ರಾಫಿಕ್ ಜಾಮ್ ಆಗುತ್ತೆ ನಿಮ್ಗೆ ಗೊತ್ತು. ಸುಪ್ರೀಂ ಕೋರ್ಟು ಕೂಡ ಅವಕಾಶ ಕೊಡೋದಿಲ್ಲ ಅಂತ ನಾನೊಂದು ರಿಯಾಕ್ಷನ್. ನೀವೇನಾದ್ರು ಕೊಟ್ಟರೆ ನಾವು ಕೂಡ ರ್ಯಾಲಿ ಮಾಡ್ತೀವಿ, ಕೊಡಬೇಕು ಅಂತ. ಈಗ ಅವರು ಚೇಂಜ್ ಮಾಡಿ ಇವಾಗ ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ, ಓಕೆ, ಅದು ಅವರ ಹಕ್ಕದು. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಯಾವುದೇ ಕೆಲಸ ಮಾಡಿದ್ರು ಒಂದು ಪ್ರಗತಿಗೋಸ್ಕರ, ಒಂದು ಅಭಿವೃದ್ಧಿಗೋಸ್ಕರ, ರಾಜ್ಯದ ಒಟ್ಟು ಹಿತಾಸಕ್ತಿಗೋಸ್ಕರ, ರಾಷ್ಟ್ರದ ಹೊತ್ತು ಹಿತಾಸಕ್ತಿಗೋಸ್ಕರ ಮಾಡೋದಿಲ್ಲ. ಎಲ್ಲನೂ ಕೂಡ ರಾಜಕೀಯ ಪ್ರೇರಿತ ಸಂಗತಿಗಳು, ರಾಜಕೀಯ ಪ್ರೇರಿತ ಕ್ರಮಗಳು, ರಾಜಕೀಯ ಪ್ರೇರಿತ ಹೇಳಿಕೆಗಳು. ಈ ಹೋರಾಟ ಕೂಡ ತನ್ನ ಸೋಲಿಗೆ ಒಂದು ನೆಪ ಹುಟ್ಟು ಮಾಡೋಕ್ಕೆ, ಮತ್ತು ಎಲ್ಲ ಕಡೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗದೇ ಇರೋದಕ್ಕೆ ಒಂದು ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಕಾಂಗ್ರೆಸ್ ಮಾಡ್ತಾ ಇರುವ ವ್ಯರ್ಥ ಪ್ರಯತ್ನ.
ಇವರು ಕೋರ್ಟ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ಗೆ ಹೋಗಲಿ, ಇದೆಲ್ಲ ದಾಖಲೆ ತೊಗೊಂಡು ನಾವು ಕೂಡ ಚರ್ಚೆ ಮಾಡೋಕ್ಕೆ ಹಿಡಿದೀವಿ. ಆದರೆ ಮತದಾರನ ಮುಂದೆ ರಾಹುಲ್ ಗಾಂಧಿ ಈ ರೀತಿ ಒಂದೊಂದು ಸಲ ಬಾಯಿ ಬಿಟ್ಟಾಗಲೂ ಕೂಡ ಕಾಂಗ್ರೆಸ್ದು 1% ವೋಟ್ ಕಡಿಮೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಸುರೇಶ್ ಕುಮಾರ್ ಅವರ ಮಾತು. ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.